ಎ ಐ ವಿಡಿಯೋ ಜೊತೆಗೆ ಒಂದಷ್ಟು ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ಒಂದು ಅನೌನ್ಸ್ಮೆಂಟ್ ವಿಡಿಯೋನ ಬಿಟ್ಟಿದ್ರು. ಆ್ಯಂಡ್ ಆ ವಿಡಿಯೋದಲ್ಲಿ ಇದೇ ಡೇಟ್ಗೆ ಅಂದರೆ ಅಕ್ಟೋಬರ್ 31ಕ್ಕೆ ನಾವು ಬರ್ತಾ ಇದ್ದೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದರು. ಸೊ ಇವಾಗ ಅಂದರೆ ರೀಸೆಂಟಾಗಿ ಅದೇ ವೆಬ್ ಸೀರೀಸ್ ಟೀಮ್ ಕಡೆಯಿಂದ ಒಂದು ಟ್ರೇಲರ್ನ ಬಿಟ್ಟಿದ್ದಾರೆ. ಹೇಗಿತ್ತು ಟ್ರೇಲರ್ ಅಂತ ಮಾತಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಇನ್ನು ವಿಡಿಯೋ ಕಡೆ ಬಂದರೆ, ಕದಂಬರ ಕೋಟೆ ಇವಾಗ ಮಾರಿಗುಡ್ಡ ಆಗಿದೆ. ಆ್ಯಂಡ್ ಅಲ್ಲಿ ಮಾರಿಗಳನ್ನ ಪೂಜೆ ಮಾಡ್ತಾರೆ. ಈ ಮಾರಿಗುಡ್ಡದಲ್ಲಿ ಒಂದು ನಿಧಿ ಇದೆ. ಆ್ಯಂಡ್ ಆ ನಿಧಿಗೆ ಒಂದು ಸೂತ್ರ ಕೂಡ ಇದೆ. ಐ ಥಿಂಕ್ ಟ್ರೇಲರ್ ಸ್ಟಾರ್ಟಿಂಗ್ನಲ್ಲಿ ಬಂದಂತಹ ಆ ಲೈನ್ಸ್ ಮೇ ಬಿ ಈ ಸೂತ್ರ ಆಗಿರ್ಬೋದು. ಸೊ ಇವಾಗ ಆ ನಿಧಿ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಯಾರ್ಯಾರ್ದು ಅಂದರೆ ಆಫೀಸರ್ ಆಗಿರ್ಬೋದು, ಊರಿನ ದೊಡ್ಡವರು ಅಂದರೆ ದುಡ್ಡಿರೋರು ಆಗಿರ್ಬೋದು, ಆ್ಯಂಡ್ ಅಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಲೋಕಲ್ಸ್ ಜನ. ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಸೊ ಟ್ರೇಲರ್ನಲ್ಲಿ ನನಗೆ ಸಖತ್ ಇಷ್ಟ ಆಗಿದ್ದೇನು ಅಂದರೆ ಅದು ಇದರ ಕ್ಯಾಸ್ಟಿಂಗ್ ಅಂತ ಅನ್ಬೋದು. ರಂಗಾಯಣ ರಘು ಸರ್ ಜೊತೆಗೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು, ಇವರಿಬ್ಬರು ಕಾಂಬಿನೇಷನಲ್ಲಿ ನಾನು ಸಿನಿಮಾ ನೋಡೋದಕ್ಕೆ ಸಖತ್ ಎಕ್ಸೈಟ್ ಆಗಿದ್ದೀನಿ. ಅದು ಶಾಕಾಹಾರಿ ಸಿನಿಮಾ ನೋಡಿದ ಮೇಲಿಂದ. ಪರ್ಫಾರ್ಮೆನ್ಸ್ ಬಗ್ಗೆ ಎರಡು ಮಾತಾಡೋ ಹಾಗೆ ಇಲ್ಲ. ಸೊ ಆ ರೀತಿ ಪರ್ಫಾರ್ಮೆನ್ಸ್ ಮಾಡೋರನ್ನೇ ಆಯ್ಕೊಂಡಿದ್ದಾರೆ. ಅದು ಒಂದು ತುಂಬ ಖುಷಿಯಾದಂಥ ವಿಷಯ. ಇನ್ನು ಇದರ ಮ್ಯೂಸಿಕ್ ತುಂಬ ಡೀಸೆಂಟ್ ಆಗಿತ್ತು ಸ್ಟಾರ್ಟಿಂಗ್, ಅದಾದಮೇಲೆ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಆಯಿತು ಹೋಗ್ತಾ ಹೋಗ್ತಾ. ಈ ಟ್ರೇಲರ್ನಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಆ್ಯಡ್ ಆಗಿದ್ದಾವೆ. ದೈವ ಆಗಿರ್ಬೋದು, ಇನ್ನು ಕೆಲವು ಕಡೆ ಬೆಚ್ಚಿ ಬೀಳಿಸ್ತಕ್ಕಂಥ ಒಂದಷ್ಟು ಎಲಿಮೆಂಟ್ಸ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ಕಾಮಿಡಿ, ನನಗೆ ಪರ್ಸ್ನಲಿ ಆ ಪೊಲೀಸ್ ಸ್ಟೇಷನಲ್ಲಿ ಚಹಾ ಮತ್ತು ತಿಂಡಿ ಕೇಳೋದು ಸಖತ್ ಇಷ್ಟ ಆಯಿತು. ಆ್ಯಂಡ್ ಒಂದು ಟೈಮ್ ಇತ್ತು, ಯಾವ ರೀತಿ ಅಂದರೆ ಕನ್ನಡದ ಸಿನಿಮಾ ಅಂದ್ರೇ ಒಂದು ನಂಬಿಕೆನ ಕಳ್ಕೊಬಿಟ್ಟಿದ್ರು ಕನ್ನಡ ಸಿನಿಮಾ ರಸಿಕರಾಗಿರ್ಬೋದು ಅಥವಾ ಬೇರೆ ಭಾಷೆಯವರೇ ಆಗಿರ್ಬೋದು. ಸೊ ಆ ಟೈಮ್ನಲ್ಲಿ ವೆಬ್ ಸೀರೀಸ್ ಅಂದರೆ ಯಾರೂ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಹೀಗಿರಬೇಕಾದ್ರೆ ಬಂದಂತಹ ಅಯ್ಯನ ಮನೆ ವೆಬ್ ಸೀರೀಸ್ ಆಗಿರ್ಬೋದು, ಶೋಧ ಆಗಿರ್ಬೋದು, ಇವೆರಡು ಯಾವ ರೀತಿ ಕ್ರಿಯೇಟ್ ಮಾಡಿಕೊಡ್ತು ಅಂದರೆ ಒಂದು ಪಾಯನ ಹಾಕ್ಕೊಟ್ಟಿದ್ದಾವೆ. ಅಂದರೆ ಈಗ ಯಾವ ರೀತಿ ಇದೆ ಅಂದರೆ ಒಂದು ವೆಬ್ ಸೀರೀಸ್ನ ಅನೌನ್ಸ್ಮೆಂಟ್ ಮಾಡಿದ್ರೆ ಸಾಕು, ಕಾಯ್ತಾ ಇರ್ತಾರೆ ತುಂಬ ಇಂಟ್ರೆಸ್ಟಿಂದ. ಸೊ ಆ ಮಟ್ಟಕ್ಕೆ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾವೆ. ಸೊ ಮಾರಿಗಲ್ಲು ವೆಬ್ ಸೀರೀಸ್ ಅನೌನ್ಸ್ಮೆಂಟ್ ಆದಾಗಿಂದ ಕೂಡ ಆ ಒಂದು ಹೈಪ್ನ ಹಾಗೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಈ ಟೀಮ್ನವರು ಟ್ರೇಲರ್ನ ಸಿಂಪಲ್ಲಾಗಿ ಕಟ್ ಮಾಡಿ ಬಿಟ್ಟಿದ್ರು ಕೂಡ ಆ ಹೈಪ್ ಹಾಗೆ ಮೇಂಟೈನ್ ಆಗ್ತಾಯಿತ್ತು. ಆದರೆ ಈ ಟ್ರೇಲರ್ನಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಜೊತೆಗೆ ಆದಷ್ಟು ಕಥೆನ ಬಿಟ್ಕೊಟ್ಟಿದ್ದಾರೆ. ನಮಗೆ ಉಲ್ಟಾಗಿ ಇಲ್ಲಿ ಬಿಟ್ಟಿರೋದೇ ಸ್ವಲ್ಪ ಇದ್ದು ವೆಬ್ ಸೀರೀಸ್ ಇನ್ನೂ ದೊಡ್ಡ ಎಲಿಮೆಂಟ್ಸ್ನ ಹಾಕೊಂಡಿದ್ರೆ ನೋಡೋಣ. ಟ್ರೇಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ 2 ಲೈನ್ ಇದೆ. ಏನೇನು ಅಂದರೆ, ಮೊದಲನೇದು ಜವಾಬ್ದಾರಿಯಿಂದ ಬಂದಿರುವಂತಹ ಅವಶ್ಯಕತೆ, ಎರಡನೇದು ಆಸೆ. ಸೊ ಈ 2 ಲೈನ್ನ ಎಲ್ಲಿವರೆಗೂ ಎಳೆದು ಹೇಗೆ ಕಟ್ಟಿರ್ತಾರೆ ಅಕ್ಟೋಬರ್ 31ನೇ ತಾರೀಕು ನೋಡೋಣ. ಇದನ್ನು ನಿರ್ದೇಶನ ಮಾಡ್ತಾ ಇರೋದು ದೇವರಾಜ್ ಪೂಜಾರಿ ಅವರು. ಆ್ಯಂಡ್ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು PRK ಪ್ರೊಡಕ್ಷನ್ಸ್ ಅವರು. ಆ್ಯಂಡ್ LV ಮುತ್ತು ಗಣೇಶ್ ಅವರು ಇದಕ್ಕೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ನಾನಂತೂ ಕಾಯ್ತಾ ಇದ್ದೀನಿ ಈ ವೆಬ್ ಸೀರೀಸ್ನ ನೋಡೋದಕ್ಕೆ. ಯಾಕೆಂದರೆ ಕಂಟೆಂಟ್ ಆ ರೀತಿ ಬರ್ತಾ ಇದ್ದಾವೆ ವೆಬ್ ಸೀರೀಸ್ದು. ಫಸ್ಟ್ ಟೈಮ್ ಬಂದಿದ್ದು ಅಯ್ಯನ ಮನೆ ಯಾವ ರೀತಿ ಇತ್ತು, ಸೊ ಅದಾದಮೇಲೆ ಬಂದಂತಹ ಶೋಧ, ಸೊ ಇವಾಗ ಬರ್ತಾ ಇರ್ತಕ್ಕಂಥ ಮಾರಿಗಲ್ಲು. ಇದಲ್ವಾ ಡೆವಲಪ್ಮೆಂಟ್ ಅಂದರೆ. ಅಕ್ಟೋಬರ್ 31ನೇ ತಾರೀಕು ಸಿಕ್ಕಿ ಹೇಗಿತ್ತು ಅಂತ ಮಾತಾಡೋಣ. ಅಲ್ಲಿವರೆಗೂ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ.